ಮಳವಳ್ಳಿಯಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಮತ್ತು ಶೋಭಾಯಾತ್ರೆಗೆ ಶ್ರೀ ರುದ್ರಮುನಿ ಮಹಾಂತ ಸ್ವಾಮಿಗಳಿಂದ ಚಾಲನೆ. ಮಳವಳ್ಳಿ ಪಟ್ಟಣದಲ್ಲಿ ಮೇಳೈಸಿದ ಗೋಪೂಜೆ, ಜೋಡೆತ್ತು ಮೆರವಣಿಗೆಯೊಂದಿಗೆ ಪೂಜಾ ಕುಣಿತ, ಜನಪದ ಕಲಾ ತಂಡಗಳ ಶೋಭಾಯಾತ್ರೆ. ಹಿಂದೂಗಳಲ್ಲಿರುವ ಭೇದ ಭಾವಗಳನ್ನು ಮರೆತು ಒಗ್ಗಟ್ಟಿನಿಂದ ಸಹಬಾಳ್ವೆಯನ್ನು ನಡೆಸಿದಾಗ ಮಾತ್ರ ಭಾರತ ಮತ್ತಷ್ಟು ಬಲಿಷ್ಠ ರಾಷ್ಟ್ರವಾಗಲಿದೆ ಎಂದು ಕುಂದೂರು ಬೆಟ್ಟದ ಸುಕ್ಷೇತ್ರ ರಸಿದ್ದೇಶ್ವರ ಮಠದ ಕಿರಿಯ ಶ್ರೀಗಳಾದ ಶ್ರೀ ರುದ್ರಮುನಿ ಮಹಾಂತ ಸ್ವಾಮಿಗಳು ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಆಯೋಜಿಸಿದ್ದ ಬೃಹತ್ ಹಿಂದೂ ಸಮಾಜೋತ್ಸವ ಮತ್ತು ಶೋಭಾಯಾತ್ರಾ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದೂ ಧರ್ಮ ಅನೇಕ ಸಮಸ್ಯೆಗಳ ನಡುವೆ ಕೂಡ ಗಟ್ಟಿಯಾಗಿದೆ ಎಂದರೆ ಅನೇಕ ಸ್ವಯಂ ಸೇವಕರ ತ್ಯಾಗ ಬಲಿದಾನದ ಗುರು ಪರಂಪರೆ ಕಾರಣವಾಗಿದೆ. ನಾವೆಲ್ಲ ಸೇರಿ ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕಿದೆ ಎಂದು ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಪ್ರಾಂತದ ಪ್ರಮುಖ ಗುರುಪ್ರಸಾದ್ ದಿಕ್ಸೂಚಿ ಭಾಷಣ ಮಾಡಿ, ಹಿಂದೂ ಸಮಾಜ ನಾವೆಲ್ಲ ಒಂದು ಎನ್ನುವ ರೀತಿ ಬದುಕಿದಾಗ ಹಿಂದೂ ಸಮಾಜ ಮತ್ತಷ್ಟು ಬಲಶಾಲಿಯಾಗಿದೆ. ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಸಮಾಜದ ಕೊಡುಗೆ ಬಹಳ ಪ್ರಮುಖವಾಗಿದೆ. ಪ್ರತಿ ಮನೆಯಲ್ಲಿ ಕೂಡ ಭಾರತ ಮಾತೆಯನ್ನು ಪೂಜಿಸುವುದರೊಂದಿಗೆ ರಾಷ್ಟ್ರಭಕ್ತಿ ಮತ್ತಷ್ಟು ತರುಣರಲ್ಲಿ ಹೆಚ್ಚಾಗುತ್ತೆ. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವುದರೊಂದಿಗೆ ನಮ್ಮ ದೇಶದ ಅನೇಕ ಮಹಾಪುರುಷರ ಕಥೆಯನ್ನು ಹೇಳುವುದು, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಹೀಗಾದಾಗ ಮತಾಂತರ, ಲವ್ ಜಿಹಾದ್ ಪಿಡುಗನ್ನು ತಡೆಯಬಹುದಾಗಿದೆ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಕೋಟೆಯ ಶ್ರೀ ಗಂಗಾಧರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಗೋಪೂಜೆಯೊಂದಿಗೆ ಶೋಭಾಯಾತ್ರೆ ಜರುಗಿತು.